ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 27 ಡಿಸೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ನೇಷನ್ ಮೌನ್ಸ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ದ ಇಕಾನಮಿಸ್ಟ್ ರೂಲರ್ ಕ್ರೆಡಿಟೆಡ್ ವಿತ್ ಲಿಬರಲೈಸೇಷನ್. ನಮ್ಮ ಮಾಜಿ ಪ್ರಧಾನಿಯವರಾಗಿದ್ದಂತಹ ಮನಮೋಹನ್ ಸಿಂಗ್ ಅವರೇನಿದ್ದಾರೆ ನಿನ್ನೆ ರಾತ್ರಿ ಮರಣವನ್ನು ಹೊಂದಿದ್ದಾರೆ. ಇದು ಅವರ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಹಿ ವಾಸ್ ಅರೌಂಡ್ 92 ಇಯರ್ಸ್. ಸೊ ಆ ಒಂದು ಕಾರಣದಿಂದ ಅವರು ಮರಣವನ್ನು ಹೊಂದಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಏನು ಜರ್ನಿ ಇದೆ, ಅವರು ಯಾವ ರೀತಿಯಾದ ಮೈಲ್ ಸ್ಟೋನ್ಸನ್ನು ಅಚೀವ್ ಮಾಡಿದ್ರು, ಹೇಗೆ ಭಾರತದ ಇಕಾನಮಿಗೆ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ರು ಅನ್ನೋದನ್ನು ಸ್ವಲ್ಪ ನಾವು ನೋಡೋಣ. ಇವರ ಬೇಸಿಕ್ ಇನ್ಫಾರ್ಮೇಷನ್ ನೋಡಿದರೆ ಹಿ ವಾಸ್ ಅ ಮಾಸ್ಟರ್ ಹಿ ಹ್ಯಾಸ್ ಡನ್ ದಿಸ್ ಮಾಸ್ಟರ್ಸ್ ಇನ್ ಎಕನಾಮಿಕ್ಸ್ ಫ್ರಮ್ ಪಂಜಾಬ್ ಯೂನಿವರ್ಸಿಟಿ. 1954 ಇಕಾನಮಿಕ್ಸ್ ಮಾಸ್ಟರ್ಸ್ ಮಾಡಿದ್ದಾರೆ ಇನ್ ಎಕಾನಮಿಕ್ಸ್. ಅದಾದಮೇಲೆ 1957 ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಎಕಾನಮಿಕ್ಸ್ ಟ್ರೈಪಾಸ್ ಮಾಡಿದ್ದಾರೆ. ಅದಾದಮೇಲೆ PhD ಮಾಡಿದ್ದಾರೆ ಫ್ರಮ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಇದಾದಮೇಲೆ ಅವರು 1971-72 ಭಾರತದ ಎಕನಾಮಿಕ್ ಅಡ್ವೈಸರ್ ಆಗಿ ಅವರು ಜಾಯ್ನ್ ಆಗ್ತಾರೆ. ಭಾರತ ಸರ್ಕಾರದ ಎಕನಾಮಿಕ್ ಅಡ್ವೈಸರ್ ಆಗಿ 1971 ಜಾಯ್ನ್ ಆದರೆ 1972 ಹಿ ವಾಸ್ ಅಪಾಯಿಂಟೆಡ್ ಆಸ್ ಚೀಫ್ ಎಕನಾಮಿಕ್ ಅಡ್ವೈಸರ್ ಅಂತ ಅವ್ರನ್ನ ಅಪಾಯಿಂಟ್ ಕೂಡ ಮಾಡಿದ್ದಾರೆ. ಇದಾದಮೇಲೆ 1982 ಪ್ಲಾನಿಂಗ್ ಕಮಿಷನ್ ಏನಿತ್ತು ಆ ಪ್ಲಾನಿಂಗ್ ಕಮಿಷನ್ನ ಮೆಂಬರ್ ಕೂಡ ಅವರು ಆಗಿದ್ದರು. ಮತ್ತು ಅದಾದ ನಂತರ RBI ಗವರ್ನರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಡೆಪ್ಯೂಟಿ ಚೇರ್ಮನ್ ಆಗಿ ಪ್ಲಾನಿಂಗ್ ಕಮಿಷನ್ನ ಡೆಪ್ಯೂಟಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾದ ಅವರ ಒಂದು ಕಾಂಟ್ರಿಬ್ಯೂಷನ್ ಅಂದರೆ ನಮ್ಮ ಒಂದು LPG ರಿಫಾರ್ಮ್ಸ್ ಏನಿದೆ 1991 ಏನು PV ನರಸಿಂಹರಾವ್ ಗವರ್ನಮೆಂಟ್ ಇತ್ತು, ಆಗ ಆ ಒಂದು ಟೈಮ್ನಲ್ಲಿ ಮನಮೋಹನ್ ಸಿಂಗ್ ಅವರ ಒಂದು ನಿರ್ದೇಶನದ ಅಡಿಯಲ್ಲೇ 1991 LPG ರಿಫಾರ್ಮ್ಸ್ ಏನಿತ್ತು ಇದು ನಡೀತು. ಸೊ ಭಾರತದ LPG ರಿಫಾರ್ಮ್ಸ್ ಏನಿದೆ ಅದಕ್ಕೆ ಮುಖ್ಯ ಕಾರಕನ ನಾವು ಮನಮೋಹನ್ ಸಿಂಗ್ ಅವರು ಅಂತ ನೆನೆ ತಿಳ್ಕೊಬೋದಾಗುತ್ತೆ. ಇದಾದಮೇಲೆ ಮತ್ತೆ 1991 ಅವರು ಚೇರ್ಮನ್ ಆಫ್ UGC ಆಗಿಯೂ ಕೂಡ ಅವರು ವರ್ಕ್ ಮಾಡಿದ್ದಾರೆ. ಅದಾದಮೇಲಿಂದ ಅವರು ರಾಜ್ಯಸಭೆಯಲ್ಲಿ ಎಲೆಕ್ಟ್ ಆಗಿದ್ರು. ಮತ್ತು ನಮಗೆಲ್ಲ ಗೊತ್ತಿರೋ ಹಾಗೆಯೇ 2004 2014 ಆಲ್ಮೋಸ್ಟ್ ಫಾರ್ 10 years ಹಿ ವಾಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಮತ್ತು ಇವರ ಮೇಜರ್ ಕಾಂಟ್ರಿಬ್ಯೂಷನ್ ಏನು ಅಂದರೆ ಸೆಬಿ ಎಸ್ಟಾಬ್ಲಿಷ್ಮೆಂಟ್ ಏನಿದೆ, ಈ ಸೆಬಿ ಸ್ಟಾಕ್ ಮಾರ್ಕೆಟ್ನ ರೆಗ್ಯುಲೇಟ್ ಮಾಡೋದಕ್ಕೆ ಇದು ಕೂಡ ಇವರ ಒಂದು ಐಡಿಯಾ ಅಂತಲೇ ಹೇಳ್ಬೋದು. ಮತ್ತು ಫಾರಿನ್ ಇನ್ವೆಸ್ಟ್ಮೆಂಟ್ಸ್ನ ಯಾವ ರೀತಿಯಾಗಿ ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋದಕ್ಕೂ ಕೂಡ ಏನು ಮನಮೋಹನ್ ಸಿಂಗ್ ಅವರು ಕೊಟ್ಟಂತಹ ಐಡಿಯಾ ಇದೆ ಅದು ಕೂಡ ವರ್ಕ್ ಆಗಿದೆ. ಅಷ್ಟೇ ಅಲ್ಲದೆ ಕ್ವಾಡ್ ಇರ್ಬೋದು, ಇಲ್ಲ ನ್ಯೂಕ್ಲಿಯರ್ ಡೀಲ್ಸ್ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಇವರ ಒಂದು ಫಾರಿನ್ ಪಾಲಿಸಿಯ ಟ್ಯಾಕ್ಟಿಕ್ಸ್ ಏನಿದೆ ಇವರಲ್ಲಿ ನಾವು ಏನಂತೀವಿ ಹೆಚ್ಚಿನದಾಗಿ ನೋಡ್ಬೋದು. ಅಂದರೆ ಇವರ ಒಂದು ಫಾರಿನ್ ಪಾಲಿಸಿ ದೃಷ್ಟಿ ಏನಿದೆ ಆ ದೃಷ್ಟಿ ಕೂಡ ಭಾರತದ ಒಂದು ಫಾರಿನ್ ಪಾಲಿಸಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಬಹಳಷ್ಟು ಹೆಲ್ಪ್ ಮಾಡಿದೆ ಅಂತ. ಸೊ ಫ್ರಮ್ ಇಕಾನಮಿ ಟು ಫಾರಿನ್ ಪಾಲಿಸಿ ಎಲ್ಲದರಲ್ಲೂ ಮನಮೋಹನ್ ಸಿಂಗ್ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಭಾರತಕ್ಕೆ ಬಹಳ ಹೆಚ್ಚಿದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಸೊ ಇಷ್ಟು ಇವರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನನ್ನು ನಾನು ಇಲ್ಲಿ ಕ್ರೋಢೀಕರಿಸಿದ್ದೀನಿ. ಸೊ ಈಗ ಮುಂದಿನ ಆರ್ಟಿಕಲ್ ನೋಡೋಣ. HC directs Registrar of Births and Deaths to issue revised certificates changing gender. ಕರ್ನಾಟಕ ಹೈಕೋರ್ಟ್ ಏನು ಹೇಳಿದೆ ಅಂತ ಅಂದರೆ ಈ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್ ಆ್ಯಕ್ಟ್ 1969 ಏನಿದೆ ಈ ಒಂದು ಆ್ಯಕ್ಟಲ್ಲಿ ಏನು ಇವಾಗ ಜೆಂಡರ್ ಚೇಂಜ್ ಏನಾಗಿರುತ್ತೆ, ಈಗ ಟ್ರಾನ್ಸ್ಜೆಂಡರ್ಸ್ ಏನಿರ್ತಾರೆ ಅವರು ಕೆಲವು ಸತಿ ಸರ್ಜರಿಗೆ ಒಳಗಾಗಿರ್ತಾರೆ. ಸೊ ಈ ಸರ್ಜರಿಗೆ ಒಳಗಾದಾಗ ಅವರ ಒಂದು ಜೆಂಡರ್ ಚೇಂಜ್ ಏನಿರುತ್ತೆ ಅದನ್ನು ಸರ್ಟಿಫಿಕೇಟಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರಲ್ಲ. ಬಿಕಾಸ್ 1969 ಆ್ಯಕ್ಟ್ ಏನಿದೆ ಈ ಆ್ಯಕ್ಟಲ್ಲಿ ಇದಕ್ಕೆ ಕುರಿತಾದ ಯಾವುದೇ ಪ್ರಾವಿಷನ್ಸ್ ಇರಲಿಲ್ಲ. ಅಂದರೆ ಈಗ ಜೆಂಡರ್ ಚೇಂಜ್ ಆಗಿದೆ ಅಂತ ಅಂದರೆ ಆ ಜೆಂಡರ್ನ ಅಲ್ಲಿ ಮೆನ್ಷನ್ ಮಾಡಬೇಕು ಅನ್ನೋ ಒಂದು ಯಾವುದೇ ಪ್ರಾವಿಷನ್ಸ್ ಇರಲಿಲ್ಲ. ಹಾಗಾಗಿ ಇದುವರೆಗೂ ಏನು ರಿವೈಸ್ಡ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಬೇಕು ಅಂತ ಇದೆ ಅದನ್ನು 1969 ಆ್ಯಕ್ಟಲ್ಲಿ ನಾವು ನೋಡೋದಿಲ್ಲ. ಈಗ ಸದ್ಯಕ್ಕೂ ಕೂಡ ಆ ಪ್ರಾವಿಷನ್ಸ್ ಇಲ್ಲ. ಬಟ್ ಹೈಕೋರ್ಟ್ ಏನು ಡೈರೆಕ್ಟ್ ಮಾಡಿದೆ ರಿಜಿಸ್ಟರ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್ಗೆ ಆ ಒಂದು ಅಥಾರಿಟಿಗೆ ಏನು ಹೇಳಿದೆ ಅಂತಂದರೆ ಈಗ ಯಾರಾದರೂ ಒಂದು ಟ್ರಾನ್ಸ್ಜೆಂಡರ್ ಅವರ ಒಂದು ಜೆಂಡರ್ ಚೇಂಜನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಆ ಸರ್ಟಿಫಿಕೇಟ್ ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ಏನಿರುತ್ತೆ ಆ ಒಂದು ಸರ್ಟಿಫಿಕೇಟ್ ಏನು ಕೊಡ್ತಾರೆ ಟ್ರಾನ್ಸ್ಜೆಂಡರ್ಸ್ಗೆ ಆ ಸರ್ಟಿಫಿಕೇಟಲ್ಲಿ ಅವರ ಅರ್ಲಿಯರ್ ಜೆಂಡರನ್ನು ಮೆನ್ಷನ್ ಮಾಡಬೇಕು. ಮೊದಲು ಯಾವ ಜೆಂಡರ್ ಇದ್ದರು ಮತ್ತು ಯಾವ ಜೆಂಡರ್ಗೆ ಚೇಂಜ್ ಆಗಿದ್ದಾರೆ
ಅದನ್ನು ಕೊಡಬೇಕು. ಅದರ ಜೊತೆಗೆ ಪ್ರೆಸೆಂಟ್ ನೇಮನ್ನು ಇರಬೇಕು, ಮತ್ತು ಅರ್ಲಿಯರ್ ಅವರ ನೇಮ್ ಏನಿತ್ತು ಅಂದರೆ ಮೊದಲು ಅವರ ಹೆಸರು ಮತ್ತು ಜೆಂಡರ್ ಏನಿತ್ತು ಅದು ಇರಬೇಕು. ಅದರ ಜೊತೆಗೆ ಆಮೇಲೆ ಚೇಂಜ್ ಆಗಿರುವಂತಹ ನೇಮ್ ಮತ್ತು ಜೆಂಡರ್ ಏನಿದೆ ಅದು ಕೂಡ ಒಂದು ಸರ್ಟಿಫಿಕೇಟಲ್ಲಿ ಇರಬೇಕು ಅಂತ HC ಡೈರೆಕ್ಟ್ ಮಾಡಿದೆ. ಸೊ ಇವಾಗ ಏನು ಮಾಡಬೇಕಾಗತ್ತೆ ಅಂತಂದರೆ, ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆ್ಯಕ್ಟ್ 2019 ಬಂತು. ಸೊ ಇವಾಗ ಈ ಆ್ಯಕ್ಟಲ್ಲೂ ಕೂಡ ಯಾವುದೇ ರೀತಿಯಾದ ಒಂದು ಏನಂತೀವಿ ಈ ಥರ ರಿವೈಸ್ಡ್ ಬರ್ತ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡೋದಕ್ಕೆ ಯಾವುದೇ ರೀತಿಯಾದ ಪ್ರೊವಿಷನ್ಸ್ ಇಲ್ಲ. ಸೊ ಹಾಗಾಗಿ ಹೈಕೋರ್ಟ್ ಏನು ಹೇಳಿದೆ ಅಂತಂದರೆ, ಈ ಅಮೆಂಡ್ಮೆಂಟ್ ತರಬೇಕು, ಸ್ಟೇಟ್ ಗೌರ್ಮೆಂಟ್ಗೆ ಹೈಕೋರ್ಟ್ ಡೈರೆಕ್ಟ್ ಮಾಡಿದೆ. ಈ ಒಂದು ಆ್ಯಕ್ಟ್ 2019 ಆ್ಯಕ್ಟ್ ಏನಿತ್ತು, ಈ ಆ್ಯಕ್ಟಲ್ಲಿ ಈ ಒಂದು ಏನು ರಿವೈಸ್ಡ್ ಬರ್ತ್ ಸರ್ಟಿಫಿಕೇಟ್ ರಿವೈಸ್ಡ್ ಸರ್ಟಿಫಿಕೇಟ್ ಏನು ಕೊಡಬೇಕು ಆ ಒಂದು ಪ್ರಾವಿಷನನ್ನು ತರಬೇಕು ಥ್ರೂ ಅಮೆಂಡ್ಮೆಂಟ್ ಅಂತ ಡೈರೆಕ್ಟ್ ಮಾಡಿದೆ. ಸೊ ಅಲ್ಲಿವರೆಗೂ ಆ ಅಮೆಂಡ್ಮೆಂಟ್ ತರೋವರೆಗೂ ಈ ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್ ಏನಿದ್ದಾರೆ ಇವರು ಸದ್ಯಕ್ಕೆ ಈ ಏನು ರಿವೈಸ್ ಸರ್ಟಿಫಿಕೇಟ್ಸ್ ಇದೆ ಅದನ್ನು ಇಶ್ಯೂ ಮಾಡಬೇಕು ಅಂತ ಕೂಡ ಹೈಕೋರ್ಟ್ ಡೈರೆಕ್ಟ್ ಮಾಡಿದೆ. ನಮಗೆ ಇಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್ ಯಾರು ಇಶ್ಯೂ ಮಾಡ್ತಾರೆ ಒಂದು, ಮತ್ತು 2019 ಆ್ಯಕ್ಟ್ ಇರ್ಬೋದು ಇಲ್ಲ 1969 ಆ್ಯಕ್ಟಲ್ಲಿ ಇರ್ಬೋದು, ಒರಿಜಿನಲ್ ಆಗಿ ಈ ರೀತಿಯಾದ ರಿವೈಸ್ಡ್ ಸರ್ಟಿಫಿಕೇಟ್ ರಿವೈಸ್ಡ್ ಬರ್ತ್ ಸರ್ಟಿಫಿಕೇಟ್ಸನ್ನು ಇಶ್ಯೂ ಮಾಡುವಂಥ ಪ್ರಾವಿಷನ್ ಇಲ್ಲ ಯಾವಾಗ ಒರಿಜಿನಲ್ ಆಗಿ. ಈಗ ಸದ್ಯಕ್ಕೂ ಕೂಡ ಅದಿಲ್ಲ. ಇನ್ ಫರ್ದರ್ ಏನಾದರೂ ಅಮೆಂಡ್ಮೆಂಟ್ಸ್ ತಂದರೆ ಆಗ ಅದನ್ನು ನಾವು ನೋಡೋಣ ಮುಂದೆ. ಈಗ ಸದ್ಯಕ್ಕೆ ಬರೀ ಹೈಕೋರ್ಟ್ ಡೈರೆಕ್ಟ್ ಮಾಡಿದೆ ಅಷ್ಟೇನೆ, ಯಾವುದೇ ರೀತಿಯಾದ ಒಂದು ಆ್ಯಕ್ಟಲ್ಲಿ ಇದನ್ನು ಮ್ಯಾಂಡೇಟ್ ಮಾಡಿಲ್ಲ ಅನ್ನೋದು ನಮಗೆ ತಿಳಿದಿರಬೇಕು. ಮುಂದಿನ ಆರ್ಟಿಕಲ್ ನೋಡೋಣ. State government reimbursed excess fee of 7 crores for students enrolled under RTE to private unaided schools during COVID-19 CAG report. ಈ ಕ್ಯಾಗ್ ಏನಿದೆ, ಈ ಕ್ಯಾಗು ಸುಮಾರು 150 ರಿಪೋರ್ಟ್ಗಳನ್ನು ಕೊಡುತ್ತೆ. ಅಪ್ರಾಕ್ಸಿಮೇಟಾಗಿ 150 ರಿಪೋರ್ಟ್ಸನ್ನು ಆ್ಯನ್ಯುವಲ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅಂಥ ಒಂದು ರಿಪೋರ್ಟ್ನ ಕರ್ನಾಟಕ ಲೆಜಿಸ್ಲೇಚರ್ ಏನಿದೆ, ಕರ್ನಾಟಕ ಸ್ಟೇಟ್ ಅಸೆಂಬ್ಲಿ ಏನಿದೆ ಅಲ್ಲೂ ಕೂಡ ಪ್ರೆಸೆಂಟ್ ಮಾಡಿದೆ. ಸೊ ಆ ಒಂದು ರಿಪೋರ್ಟಲ್ಲಿ ಏನು ಹೇಳ್ತಾ ಇದೆ ಕ್ಯಾಗ್ ಅಂತಂದರೆ, ಸ್ಟೇಟ್ ಗೌರ್ಮೆಂಟ್ ಏನಿದೆ ಸುಮಾರು 7 ಕೋಟಿಯಷ್ಟು ಎಕ್ಸೆಸ್ ಫೀ ಏನಿದೆ ಅಷ್ಟು ಫೀಯನ್ನು ಡ್ಯೂರಿಂಗ್ ಕೋವಿಡ್ 2021 ಅಕಾಡೆಮಿಕ್ ಇಯರ್ ಏನಿತ್ತು ಈ ಇಯರ್ಗೆ ಅಪ್ರಾಕ್ಸಿಮೇಟಾಗಿ 7 crores ಅಷ್ಟು ಎಕ್ಸ್ಟ್ರಾ ರೀಇಂಬರ್ಸ್ಮೆಂಟ್ ಮಾಡಿದೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಸೊ ಏನಕ್ಕೆ ಸ್ಟೇಟ್ ಗೌರ್ಮೆಂಟ್ಸ್ ಈ ಒಂದು ಪ್ರೈವೇಟ್ ಅನ್ಏಡೆಡ್ ಸ್ಕೂಲ್ಸ್ಗೆ ಈ ರೀತಿಯಾದ ಒಂದು ರೀಇಂಬರ್ಸ್ಮೆಂಟ್ಸ್ ಮಾಡಬೇಕು? ಸೊ ಇವಾಗ RTE ಏನು ಹೇಳುತ್ತೆ ಅಂತಂದರೆ, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಲ್ವಾ. ಸೊ ಈ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಏನಿದೆ ಇದನ್ನು ಗೌರ್ಮೆಂಟ್ ಕೊಡಬೇಕಾಗಿರೋದು ತನ್ನ ಒಂದು ಸಿಟಿಸನ್ಸ್ಗೆ. ಬಟ್ ಗೌರ್ಮೆಂಟ್ ಸ್ಕೂಲ್ಸ್ ಅಷ್ಟಾಗಿ ಇರೋದಿಲ್ಲ, ಅಲ್ಲಿ ಸೀಟ್ಸ್ ಇಲ್ಲದೆ ಇರುವಾಗ ಏನು ಮಾಡುತ್ತೆ ಅಂದರೆ ಹಲವಾರು ಪ್ರೈವೇಟ್ ಅನ್ಏಡೆಡ್ ಅಂತಂದ್ರೇನು, ಪ್ರೈವೇಟ್ ಸ್ಕೂಲ್ಸ್ ಇರುತ್ತೆ. ಅನ್ಏಡೆಡ್ ಅಂದರೆ ಗೌರ್ಮೆಂಟಿಂದ ಯಾವುದೇ ರೀತಿಯಾದ ಫಂಡ್ಸನ್ನು ಅದು ತೊಗೊತಲ್ಲ. ಸೊ ಇಟ್ ವಿಲ್ ಬಿ ಅ ಕಂಪ್ಲೀಟ್ಲಿ ಪ್ರೈವೇಟ್ ಸ್ಕೂಲ್ಸ್ ಏನಿರುತ್ತೆ, ಈ ಒಂದು ಸ್ಕೂಲ್ಸಲ್ಲಿ RTEಯಲ್ಲಿ ಹಲವು ಸೀಟ್ಸ್ಗಳನ್ನು ರಿಸರ್ವ್ ಮಾಡಿರ್ತಾರೆ. ಸೊ ಆ ಒಂದು RTE ಸೀಟ್ಸನ್ನು ಫಿಲ್ ಮಾಡಿಕೊಂಡಾಗ ಗವರ್ನಮೆಂಟು ಈ ಪ್ರೈವೇಟ್ ಅನ್ಏಡೆಡ್ ಸ್ಕೂಲ್ಸ್ ಏನಿರುತ್ತೆ ಆ ಒಂದು ಇನ್ಸ್ಟಿಟ್ಯೂಷನ್ಸ್ ಅಥವಾ ಆ ಒಂದು ಸ್ಕೂಲ್ಸ್ಗೆ ಎಷ್ಟು ಖರ್ಚಾಗಿರುತ್ತೆ ಈ RTE ಅಂಡರಲ್ಲಿ ಅದನ್ನು ಪೇ ಮಾಡಬೇಕು. ಸೊ ಈಗ 2021 ಅಕಾಡೆಮಿಕ್ ಇಯರ್ ಏನಿತ್ತು ಇದು ಕೋವಿಡ್ ಇಯರ್. ಸೊ ಈ ಕೋವಿಡ್ ಇಯರಲ್ಲಿ ಏನಾಯಿತು ಅಂತಂದರೆ, ನಾವು ಆ್ಯಕ್ಚುಯಲ್ ಫಿಸಿಕಲ್ ಪ್ರೆಸೆನ್ಸಲ್ಲಿ ಇರಲೇ ಇರಲಿಲ್ಲ ಸ್ಕೂಲಲ್ಲಿ ಅಲ್ವಾ. ಸೊ ಆಗ ಏನು ಗೌರ್ಮೆಂಟ್ ಏನು ಡಿಕ್ಲೇರ್ ಮಾಡಿತ್ತು ಅಂತಂದರೆ, ಪ್ರೈವೇಟ್ ಸ್ಕೂಲ್ಸ್ ಏನಿದೆ ಇದು ಅಪ್ರಾಕ್ಸಿಮೇಟಾಗಿ 15% ಡಿಸ್ಕೌಂಟನ್ನು ಕೊಡಬೇಕು ತನ್ನ ಒಂದು ಫೀ ಸ್ಟ್ರಕ್ಚರಲ್ಲಿ ಅಂತ ಹೇಳಿತ್ತು. ಯಾಕೆ ಅಂತಂದರೆ ಫಿಸಿಕಲ್ ನಾವಲ್ಲಿ ಹೋಗ್ತೀವಿ ಅಂತಂದಾಗ ಆಗ ಬರುವಂಥ ಖರ್ಚು ವೆಚ್ಚಗಳು ಬೇರೆ ಆಗುತ್ತೆ. ವೆನ್ ಇಟ್ ಈಸ್ ಆನ್ಲೈನ್ ಇಟ್ ಈಸ್ ಡಿಫ್ರೆಂಟ್. ಸೊ ಹಾಗಾಗಿ ಇಲ್ಲಿ ಫಿಸಿಕಲ್ ಇಲ್ಲದೆ ಇದ್ದಿದ್ದ ಕಾರಣ 15% ಡಿಸ್ಕೌಂಟನ್ನು ಪ್ರೊವೈಡ್ ಮಾಡಬೇಕು ಅಂತ ಒಂದು ರೂಲ್ಸ್ ಕೂಡ ಇತ್ತು. ಆದರೆ ಈ ಪ್ರೈವೇಟ್ ಅನ್ಏಡೆಡ್ ಸ್ಕೂಲ್ಸ್ ಏನಿದ್ದಾರೆ ಅಂತಂದರೆ ಅವರು ಈಗ ಏನು ಮಾಡಬೇಕು ಅಂದರೆ ಗೌರ್ಮೆಂಟ್ಗೆ ಒಂದು ರಿಪೋರ್ಟ್ ಕೊಡಬೇಕು. ಸೊ ಇಷ್ಟು ಜನ RTE ಅಂಡರಲ್ಲಿ ನಮ್ಮ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಸೊ ಅವರ ಒಂದು ಖರ್ಚು ವೆಚ್ಚಗಳೇನಿದೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ರಿಪೋರ್ಟ್ ಕೊಡಬೇಕು. ಸೊ ಆಗ ಗೌರ್ಮೆಂಟ್ ಏನು ಎಕ್ಸ್ಪೆನ್ಸಸ್ ಆಗಿರುತ್ತೆ ಆ ಎಕ್ಸ್ಪೆನ್ಸಸನ್ನು ರೀಇಂಬರ್ಸ್ ಮಾಡುತ್ತೆ. ಬಟ್ ಇಲ್ಲಿ ಈ ಪ್ರೈವೇಟ್ ಅನ್ಏಡೆಡ್ ಸ್ಕೂಲ್ಸ್ ಏನು ಮಾಡಿದರೆ 15% ಡಿಸ್ಕೌಂಟ್ ಏನು ಕೊಡಬೇಕು ಅಂತ ಹೇಳಿದರು, ಇದನ್ನು ಕೊಡಲಿಲ್ಲ. ಹಾಗಾಗಿ ಏನಾಗಿದೆ ಅಂತಂದರೆ ಎಕ್ಸ್ಟ್ರಾ 7 crores ಅಷ್ಟು ಸ್ಟೇಟ್ ಗೌರ್ಮೆಂಟು ಎಕ್ಸ್ಟ್ರಾ ಪೇ ಮಾಡಿದೆ. ಇದು ಆಲ್ರೆಡಿ ಆರ್ಡರ್ ಆಗಿತ್ತು. ಈ ಆರ್ಡರ್ನ ಪ್ರೈವೇಟ್ ಸ್ಕೂಲ್ಸ್ ಅವರು ಫಾಲೋ ಮಾಡಿಲ್ಲ. ಬಟ್ ಸ್ಟಿಲ್ ಯಾವಾಗ ಅಲ್ಲಿಂದ ಅವರಿಂದನೂ ಫೀ ಕಲೆಕ್ಟ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಗೌರ್ಮೆಂಟಿಂದ ಕೂಡ ಅವರು ತೊಗೊಂಡಿದ್ದಾರೆ. ಸೊ ಇಲ್ಲಿ ಗೌರ್ಮೆಂಟ್ಗೆ ಲಾಸ್ ಕೂಡ ಆಗ್ತಾ ಇದೆ. ಸೊ ಈ ಒಂದು ಏನು ಡಿಸ್ಕ್ರಿಪೆನ್ಸಿ ಇತ್ತು ಇದನ್ನು ಕ್ಯಾಗ್ ರಿಪೋರ್ಟು ಅಸೆಂಬ್ಲಿಯಲ್ಲಿ ಎಲ್ಲರ ಏನಂತೀವಿ ನೋಟಿಸ್ಗೆ ತಂದಿದೆ ಅಂತ ನಾವು ಹೇಳ್ಬೋದು.
ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ನಮ್ಮ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಏನಿದೆ 1983 ಬಂದಂತಹ ಆ್ಯಕ್ಟ್, ಇದರ ಸೆಕ್ಷನ್ 48 ಏನು ಹೇಳುತ್ತೆ ಅಂತಂದರೆ, ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಆಗಲಿ, ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆಗಲಿ, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗಲಿ, ಪ್ರೈವೇಟ್ ಅನ್ಏಡೆಡ್ ಇನ್ಸ್ಟಿಟ್ಯೂಷನ್ ಆಗಲಿ, ಏನು ಮಾಡಬೇಕು ಅಂದರೆ ಗವರ್ನಮೆಂಟ್ ಅಥವಾ ಗವರ್ನಮೆಂಟ್ ಏನು ಫೀ ಹೇಳಿರುತ್ತೆ ಅಷ್ಟೇ ಫೀಯನ್ನು ಕಲೆಕ್ಟ್ ಮಾಡಬೇಕು, ಅದಕ್ಕಿಂತ ಹೆಚ್ಚಿನದಾಗಿ ಕಲೆಕ್ಟ್ ಮಾಡಬಾರ್ದು ಅಂತ ಈ ಸೆಕ್ಷನ್ 48 ಹೇಳುತ್ತೆ ಆ್ಯಸ್ ಪರ್ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್. ಬಟ್ ಇಲ್ಲಿ ಪ್ರೈವೇಟ್ ಅನ್ಏಡೆಡ್ ಸ್ಕೂಲ್ಸ್ ಏನು ಮಾಡಿದ್ದಾರೆ ಅಂತಂದರೆ, ಆ ಗೌರ್ಮೆಂಟ್ ಆರ್ಡರನ್ನು ಅವರು ಧಿಕ್ಕರಿಸಿ ಹೆಚ್ಚಿನದಾಗಿ ಫೀಯನ್ನು ಕಲೆಕ್ಟ್ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಸ್ಟೇಟ್ ಗೌರ್ನಮೆಂಟಲ್ಲಿ ಈ ರೀತಿಯಾದ ಒಂದು ರೀಇಂಬರ್ಸ್ಮೆಂಟ್ಸ್ ಏನಿದೆ ಇದನ್ನು ಮಾನಿಟರ್ ಮಾಡೋದಕ್ಕೆ ಪ್ರಾಪರ್ ಅಥಾರಿಟಿ ಇಲ್ಲ ಒಂದು. ಸೊ ಹಾಗಾಗಿ ಈ ರೀತಿಯಾದ ಒಂದು ಏನಂತೀವಿ ಮಾಲ್ ಪ್ರಾಕ್ಟೀಸಸ್ ಆಗ್ತಾ ಇರೋದನ್ನ ನಾವು ನೋಡ್ಬೋದು ಅಂತ ಕೂಡ ಆ ಒಂದು ರಿಪೋರ್ಟಲ್ಲಿ ಹೇಳಿದ್ದಾರೆ. ಸೊ ಇದು ಫಸ್ಟ್ ಪಾಯಿಂಟ್ ಹೇಳ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು ರೀಇಂಬರ್ಸ್ಮೆಂಟ್ಸ್, ಅಂದರೆ ಏನು RT ಥ್ರೂ ರೀಇಂಬರ್ಸ್ಮೆಂಟ್ಸ್ ಆಗುತ್ತೆ ಅದರ ಬಗ್ಗೆ ಮಾತಾಡ್ತಾರೆ. ಸೆಕೆಂಡ್ ಪಾಯಿಂಟ್ ಏನು ಮಾತಾಡ್ತಾರೆ ಅಂತಂದರೆ, ಈವನ್ ಪ್ಯೂಪಿಲ್ ಟು ಟೀಚರ್ ರೇಷಿಯೋ ಇರುತ್ತಲ್ವ, ಇದು ಕರ್ನಾಟಕದಲ್ಲಿ ಆ್ಯಕ್ಚುಲಾಗಿ ಪ್ಯೂಪಿಲ್ ಟು ಟೀಚರ್ ರೇಷಿಯೋ ಏನಿದೆ ಅಂದರೆ, ಒಂದು ಸ್ಟೂಡೆಂಟ್ಗೆ ಇಷ್ಟು ಸ್ಟೂಡೆಂಟ್ಸ್ಗೆ 1 ಟೀಚರ್ ಇರಬೇಕು ಅಂತ ಏನು ರೇಷಿಯೋ ಇದೆ, ಆ ರೇಷಿಯೋ ಕರ್ನಾಟಕದಲ್ಲಿ ಸಫಿಷಿಯೆಂಟ್ ಆಗಿದೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಸಬ್ಜೆಕ್ಟ್ ಸ್ಪೆಸಿಫಿಕ್ ಟೀಚರ್ ಸಿಕ್ಕಲ್ಲ, ಮತ್ತು ಮೀಡಿಯಮ್ ಅಪ್ರೋಪ್ರಿಯೇಟ್ ಟೀಚರ್ಸ್ ಏನಿರ್ತಾರೆ ಇವ್ರು ಸಿಗಲ್ಲ. ಸಬ್ಜೆಕ್ಟ್ ಸ್ಪೆಸಿಫಿಕ್ಕು ಇಲ್ಲ, ಮೀಡಿಯಮ್ ಅಪ್ರೋಪ್ರಿಯೇಟ್ ಇಲ್ಲ. ಬಟ್ ಸ್ಟೂಡೆಂಟ್ ಟು ಟೀಚರ್ ರೇಷಿಯೋ ಏನಿದೆ ಅದು ಕರೆಕ್ಟಾಗೇ ಇದೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಸಬ್ಜೆಕ್ಟ್ ಸ್ಪೆಸಿಫಿಕ್ ಇಲ್ಲ, ಮೀಡಿಯಮ್ ಅಪ್ರೋಪ್ರಿಯೇಟ್ ಟೀಚರ್ಸ್ ಸಿಗ್ತಾ ಇಲ್ಲ. ಇದರಿಂದ ಏನಾಗುತ್ತೆ ಅಂತಂದರೆ, ಕ್ವಾಲಿಟಿ ಆಫ್ ಎಜುಕೇಷನ್ ಏನಿದೆ, ಈ ಕ್ವಾಲಿಟಿ ಆಫ್ ಎಜುಕೇಷನ್ ರಿಡ್ಯೂಸ್ ಆಗುತ್ತೆ. ಯಾಕೆಂದರೆ ಇವಾಗ ಒಂದೇ ಟೀಚರ್ ಹಲವಾರು ಇದು ಏನಿದೆ, ಸೆಕ್ಷನ್ 25 ಆಫ್ RT ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ, 2 ಟೀಚರ್ಸ್ ಇನ್ ಸ್ಕೂಲ್ ವಿತ್ ಎನ್ರೋಲ್ಮೆಂಟ್ ಅಪ್ ಟು 60. ಈಗ ಒಂದು ಸ್ಕೂಲಲ್ಲಿ 60 ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದರೆ ಮಿನಿಮಮ್ 2 ಟೀಚರ್ಸ್ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ ಆ್ಯಸ್ ಪರ್ RT ಆ್ಯಕ್ಟ್ ಏನಿದೆ ಅದು. ಬಟ್ ಹಲವಾರು ಬಾರಿ ಏನಾಗಿದೆ ಅಂತಂದರೆ, ದೆರ್ ಇಸ್ ಓನ್ಲಿ 1 ಟೀಚರ್. ಸೊ 1 ಟೀಚರ್ ಇರುವಂಥ ಶಾಲೆಗಳು ಇವೆ. ಹಿಂಗಿರುವಾಗ ಏನಾಗುತ್ತೆ, ಈಗಾಗಲೇ ಹೇಳಿರೋ ಥರ ಕ್ವಾಲಿಟಿ ಆಫ್ ಎಜುಕೇಷನಲ್ಲಿ ಡೆಟೀರಿಯರೇಟ್ ಆಗುತ್ತೆ ಒಂದು ಕಡೆ. ಅದಾದಮೇಲೆ ಇಂಡಿವಿಜುವಲ್ ಅಟೆನ್ಷನ್ ಸಿಗಲ್ಲ, ಸಪೋರ್ಟ್ ಸಿಗಲ್ಲ, ಮತ್ತು ಸ್ಟೂಡೆಂಟ್ಸ್ ಕೂಡ ಅವಾಗ ಏನು ಮಾಡ್ತಾರೆ ಅಂದರೆ, ಆ ಸ್ಕೂಲ್ಸನ್ನು ಬಿಟ್ಟು ಪ್ರೈವೇಟ್ ಸ್ಕೂಲ್ ಕಡೆಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಒಂದು ಪ್ರಾಬ್ಲಮ್. ಮತ್ತೊಂದು ಪ್ರಾಬ್ಲಮ್ ಏನು ಅಂತಂದರೆ, ಟೀಚರ್ ವೇಕೆನ್ಸಿ ಏನಿದೆ, ಈ ವೇಕೆನ್ಸಿಗಳನ್ನು ಸರಿಯಾಗಿ ಫಿಲ್ ಆಗ್ತಾ ಇಲ್ಲ. ಅಪ್ರಾಕ್ಸಿಮೇಟಾಗಿ ರೂರಲ್ ಏರಿಯಾಸಲ್ಲಿ ವೇಕೆನ್ಸಿ ಬಂದು 27% ಇದ್ದರೆ, ಅರ್ಬನ್ ಏರಿಯಾಸಲ್ಲಿ 21% ಅಷ್ಟು ವೇಕೆನ್ಸಿ ಇದೆ. ಸೊ ಈ ವೇಕೆನ್ಸಿ ಇರೋದ್ರಿಂದ ವೇಕೆನ್ಸಿ ಕಾರಣದಿಂದನೂ ಟೀಚರ್ ಮೇಲೆ ಬರ್ಡನ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಸೊ ಯಾವಾಗ ಟೀಚರ್ ಬರ್ಡನ್ ಆಗುತ್ತೆ, ಅಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಕೂಡ ಡೆಟಿರಿಯರೇಟ್ ಆಗುತ್ತೆ. ಸೊ ಈ ಎಲ್ಲ ಪ್ರಾಬ್ಲಮ್ಸನ್ನು CAG ರಿಪೋರ್ಟಲ್ಲಿ ಹೇಳಿದ್ದಾರೆ. ಈಗ ಏನು ಮಾಡುತ್ತೆ ಅಂದರೆ, ನೆಕ್ಸ್ಟ್ ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಅಂದರೆ ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಈ ಇಶ್ಯೂಸನ್ನು ಅಂತ ನಾವು ಕಾದು ನೋಡಬೇಕು. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಟ್ಯಾಪಿಂಗ್ ಇಂಟು ಕಜಾಕ್ಸ್ತಾನ್ಸ್ ರೇರ್ ಅರ್ತ್ಸ್ ಪೊಟೆನ್ಷಿಯಲ್. ಈಗ ಏನು ಕ್ಲೈಮೇಟ್ ಚೇಂಜ್ ಇದೆ, ಆ ಕ್ಲೈಮೇಟ್ ಚೇಂಜನ್ನು ರೆಡ್ಯೂಸ್ ಮಾಡೋದಕ್ಕೆ ಎಲ್ಲ ಕಂಟ್ರೀಸು ಕೂಡ ಫಾಸಿಲ್ ಫ್ಯೂಯಲ್ಸಿಂದ ರಿನ್ಯೂಯಬಲ್ ಎನರ್ಜಿಗೆ ಶಿಫ್ಟ್ ಆಗ್ತಾ ಇದ್ದೀವಿ. ಭಾರತ ಕೂಡ ಇದೇ ಒಂದು ನಿಟ್ಟಿನಲ್ಲಿ ಇದೆ. ಆ್ಯಂಡ್ ಭಾರತ ಇತ್ತೀಚೆಗಷ್ಟೇ ನಡೆದಂಥ COP29 ಏನು ರಿಯೇಟರೇಟ್ ಮಾಡಿದೆ ಅಂದರೆ, ತನ್ನ ಒಂದು ಗೋಲ್ಸ್ ಏನಿದೆ 500 ಗಿಗಾವ್ಯಾಟ್ ಆಫ್ ಎನರ್ಜಿಯನ್ನು ರಿನ್ಯೂಯಬಲ್ ಎನರ್ಜಿ ಬೈ 2030 ಅಂತ ಹೇಳಿದೆ. ಸೊ ಈಗ 500 ಗಿಗಾವ್ಯಾಟ್ ರಿನ್ಯೂಯಬಲ್ ಎನರ್ಜಿನ 2030 ಒಳಗಡೆ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದರೆ, ನಮಗೆ ಏನಿದೆ, ಏನು ರೇರ್ ಅರ್ತ್ ಮೆಟಲ್ಸ್ ಇದೆ ಇದರ ಒಂದು ಅವೈಲಬಿಲಿಟಿ ಮುಖ್ಯ ಆಗುತ್ತೆ. ಏಕೆಂದರೆ ರೇರ್ ಅರ್ತ್ ಮೆಟಲ್ಸನ್ನು ನಾವು ಬ್ಯಾಟ್ರೀಸಲ್ಲಿ ಯೂಸ್ ಮಾಡ್ತೀವಿ, ಇಲ್ಲ ಎನರ್ಜಿ ಪ್ರೊಡಕ್ಷನಲ್ಲಿ ಹಲವಾರು ಕಡೆ ನಾವು ಈ ಒಂದು ರೇರ್ ಅರ್ತ್ ಮೆಟಲ್ಸನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ರೇರ್ ಅರ್ತ್ ಮೆಟಲ್ಸನ್ನು ಭಾರತ ಯಾವ ರೀತಿಯಾಗಿ ಪ್ರೊಕ್ಯೂರ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಭಾರತ ಬಂದು 3rd ಲಾರ್ಜೆಸ್ಟ್ ಕಾರ್ಬನ್ ಎಮಿಟರ್. ಸೊ ಇದರಿಂದ ಏನು ನಮ್ಗೆ ಗೊತ್ತಿದೆ ಅಂದರೆ, ಆಬ್ವಿಯಸ್ಲಿ ಭಾರತ ರಿನ್ಯೂಯಬಲ್ ಎನರ್ಜಿಗೆ ಟ್ರಾನ್ಸಿಟ್ ಆಗಲೇಬೇಕು ಅನ್ನೋದು ಒಂದು ಮುಖ್ಯ ಏನಂತೀವಿ ಗೋಲ್ ಅಂತಲೇ ಹೇಳ್ಬೋದು. ಮತ್ತು ಅಷ್ಟೇ ಅಲ್ದಿರ ಭಾರತ ಒಂದು 5th ಲಾರ್ಜೆಸ್ಟ್ ಹೋಲ್ಡರ್ ಆಫ್ ರೇರ್ ಅರ್ತ್ ಮೆಟಲ್ಸ್. ಭಾರತದಲ್ಲಿ ಈ ರೇರ್ ಅರ್ತ್ ಮೆಟಲ್ಸ್ ಏನಿದೆ ಅದು ಹೆಚ್ಚಿನ ಪ್ರಮಾಣದಲ್ಲೇ ಇದೆ. ಅಂದರೆ ಬಿಕಾಸ್ 5th ಲಾರ್ಜೆಸ್ಟ್ ಇಸ್ ನಾಟ್ ಕಮ್ಮಿ ಅಂತ ಹೇಳೋಕ್ಕಾಗಲ್ಲ ನಾವು. 5th ಲಾರ್ಜೆಸ್ಟ್ ಹೋಲ್ಡರ್ ಅಂತಂದರೆ ಲೈಕ್ ಸಫಿಷಿಯೆಂಟ್ ರಿಸರ್ವ್ಸ್ ಇದೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಈ ರಿಸರ್ವ್ಸನ್ನು ಮೈನಿಂಗ್ ಇರ್ಬೋದು, ಇಲ್ಲ ಅದರ ಒಂದು ಏನು ಪ್ರೊಡಕ್ಷನ್ ಇರ್ಬೋದು, ಅದರ ಒಂದು ಯೂಸೇಜ್ ಇರ್ಬೋದು, ಇದು ಭಾರತದಲ್ಲಿ ಇಲ್ಲ. ಅಂದರೆ ಇದಕ್ಕೆ ಬೇಕಾಗಿರುವಂಥ ಟೆಕ್ನಾಲಜಿ ಇರ್ಬೋದು, ಎಕ್ಸ್ಪರ್ಟೀಸ್ ಇರ್ಬೋದು, ಅದು ಭಾರತದಲ್ಲಿ ಇಲ್ಲದೇ ಇರೋ ಕಾರಣ ಏನಾಗಿದೆ ಅಂದರೆ, ಭಾರತ ಹೆವಿಯಾಗಿ ಚೈನಾ ಮೇಲೆ ರಿಲೈ ಆಗಿದೆ.
ತನ್ನ ಒಂದು ರೇರ್ ಅರ್ತ್ ಮೆಟಲ್ಸ್ನ ಫುಲ್ಫಿಲ್ಮೆಂಟ್ಗೆ ಚೈನಾ ಮೇಲೆ ರಿಲೈ ಆಗಿದೆ. ಅಪ್ರಾಕ್ಸಿಮೇಟ್ಲಿ 60% ಆಫ್ ರೇರ್ ಅರ್ತ್ ಮೆಟಲ್ ಏನು ಭಾರತ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅದು ಬರೋದು ಚೈನಾಯಿಂದ. ಸೊ ಈಗ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈಗ ಭಾರತ ಕಂಪ್ಲೀಟಾಗಿ ಆಲ್ಮೋಸ್ಟ್ 60% ಅಂತಂದರೆ ಕಂಪ್ಲೀಟಾಗಿ ಚೈನಾ ಮೇಲೆ ರಿಲೈ ಆಗಿದೆ ಅನ್ನೋದು ನಮಗೆ ನಾವು ತಿಳ್ಕೊಬೋದು. ಸೊ ಇವಾಗ ಏನಾಗುತ್ತೆ ಅಂದರೆ, ಅಕಸ್ಮಾತ್ ಚೈನಾ ಏನಾದರೂ ಇಲ್ಲ ನಾವು ಇವಾಗ ಎಕ್ಸ್ಪೋರ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಏನಾದರೂ ಹೇಳಿದ್ರೆ, ಭಾರತಕ್ಕೆ ಬೇಕಾದಂಥ ರೇರ್ ಅರ್ತ್ ಮೆಟಲ್ಸ್ ಏನಿದೆ ಇದರ ಒಂದು ಸಪ್ಲೈ ಚೈನ್ ಏನಿದೆ ಇದು ಸಪ್ಲೈ ಚೈನ್ ಏನಿದೆ ಅದು ಬ್ರೇಕ್ ಆಗುತ್ತೆ. ಸೊ ಆಗ ಸಪ್ಲೈ ಚೈನ್ ಯಾವಾಗ ಬ್ರೇಕ್ ಆಗುತ್ತೆ ಅಲ್ಲಿ ಹಲವಾರು ಪ್ರಾಬ್ಲಮ್ಸ್ಗಳನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗಷ್ಟೇ ಚೈನಾ ಏನು ಮಾಡ್ತು ಅಂತಂದರೆ, ಆ್ಯಂಟಿಮೋನಿ ಏನಿದೆ ವಿಚ್ ಈಸ್ ಯೂಸ್ಡ್ ಇನ್ ಸೋಲಾರ್ ಸೆಲ್ಸ್ ಇರ್ಬೋದು, ಇಲ್ಲ ಫ್ಲೇಮ್ ರಿಟಾರ್ಡೆಂಟ್ಸಲ್ಲಿ, ಬ್ಯಾಟ್ರೀಸಲ್ಲಿ, ಮಿಲ್ಟ್ರಿ ಗೇರಲ್ಲಿ, ಇದರೆಲ್ಲ ಈ ಆ್ಯಂಟಿಮೋನಿನ ಯೂಸ್ ಮಾಡ್ತೀವಿ. ಇದರ ಸಪ್ಲೈಯನ್ನು ಸ್ಟಾಪ್ ಮಾಡಿಬಿಡ್ತು, ಅಂದರೆ ಹಾಲ್ಟ್ ಮಾಡ್ತು. ಸೊ ಈ ರೀತಿ ಆದಾಗ ಏನಾಗುತ್ತೆ ಅಂತಂದರೆ, ಭಾರತಕ್ಕೆ ಆಲ್ಟರ್ನೇಟಿವ್ ಸಪ್ಲೈಯರ್ಸ್ ಇರಬೇಕು. ಬರೀ ಚೈನಾ ಮೇಲೆ ರಿಲೈ ಆಗ್ತೀವಿ ಅಂತಂದರೆ ಆಗೋದಿಲ್ಲ. ಸೊ ಆಲ್ಟರ್ನೇಟಿವ್ ಸಪ್ಲೈಯರ್ಸ್ ಇರಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಕಜಕ್ಸ್ತಾನ್ ಏನಿದೆ ಭಾರತಕ್ಕೆ ಆಲ್ಟರ್ನೇಟಿವ್ ಆಗಿ ವರ್ಕ್ ಮಾಡ್ಬೋದು. ಯಾಕೆ ಅಂತಂದರೆ, ಈಗಾಗಲೇ ಭಾರತ ಮತ್ತು ಕಜಕ್ಸ್ತಾನ್ನ ಒಂದು ಏನು ರಿಲೇಷನ್ಸ್ ಇದೆ ಥ್ರೂ ಕನೆಕ್ಟ್ ಸೆಂಟ್ರಲ್ ಏಷ್ಯಾ ಇರ್ಬೋದು, ಇಲ್ಲ ಅಂತಂದರೆ ನಮ್ಮ ಒಂದು ಏನು INSTC ಕಾರಿಡಾರ್ ಏನು ನಮ್ಮ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸಿಟ್ ಕಾರಿಡಾರ್ ಏನಿದೆ ಅದರ ಮುಖಾಂತರ ಇರ್ಬೋದು, ಕಜಕ್ಸ್ತಾನ್ ಜೊತೆ ಭಾರತ ಒಳ್ಳೆಯ ಸಂಬಂಧಗಳನ್ನು ಮೇಂಟೈನ್ ಮಾಡ್ತಾ ಇದೆ. ಅಷ್ಟೇ ಅಲ್ದಿರ, ಕಜಕ್ಸ್ತಾನ್ ಏನಿದೆ ಇಟ್ ಈಸ್ ಒನ್ ಆಫ್ ದ ರಿಚೆಸ್ಟ್ ಕಂಟ್ರೀಸ್ ವಿತ್ ರೆಸ್ಪೆಕ್ಟ್ ಟು ರೇರ್ ಅರ್ತ್ ಮೆಟಲ್ಸ್. ಆದರೆ ಅಲ್ಲಿ ಹಲವಾರು ರೇರ್ ಅರ್ತ್ ಮೆಟಲ್ಸನ್ನು ನಾವು ಕಾಣ್ಬೋದು ಕಜಕ್ಸ್ತಾನಲ್ಲಿ ಒಂದು. ಮತ್ತು ಅದರ ಒಂದು ಮೈನಿಂಗ್ ಇರ್ಬೋದು, ಇಲ್ಲ ಪ್ರೊಡಕ್ಷನ್ ಇರ್ಬೋದು, ಇದೆಲ್ಲ ಕೂಡ ಕಜಕ್ಸ್ತಾನಲ್ಲಿ ಚೆನ್ನಾಗಿ ನಡೀತಾ ಇದೆ. ಸೊ ಭಾರತ ಇನ್ಸ್ಟೆಡ್ ಆಫ್ ರಿಲೈಯಿಂಗ್ ಓನ್ಲಿ ಆನ್ ಚೈನಾ, ಕಜಕ್ಸ್ತಾನ್ ಜೊತೆ ಒಳ್ಳೆಯ ಸಂಬಂಧಗಳನ್ನು ಏರ್ಪಡಿಸ್ಕೊಂಡು ಬೈಲ್ಯಾಟ್ರಲ್ ರಿಲೇಷನ್ಸನ್ನು ಸ್ಟ್ರಾಂಗ್ ಮಾಡಿಕೊಂಡು ಈ ಮಿನರಲ್ ಪಾರ್ಟ್ನರ್ಶಿಪ್ಪನ್ನು ಕಜಕ್ಸ್ತಾನ್ ಜೊತೆ ಸೈನ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂತಂದರೆ, ಭಾರತ ತನ್ನ ಒಂದು ಏನು ಸಪ್ಲೈ ಚೈನ್ ಇದೆ ಅದನ್ನ ಡೈವರ್ಸಿಫೈ ಮಾಡ್ದಂಗೆ ಆಗುತ್ತೆ. ಇದರ ಜೊತೆಗೆ ಕಜಕ್ಸ್ತಾನಲ್ಲಿ ಡಿಸ್ಪ್ರಾಸಿಯಮ್ ಅನ್ನೋ ಒಂದು ರೇರ್ ಅರ್ತ್ ಮೆಟಲ್ ಸಿಗುತ್ತೆ. ಡಿಸ್ಪ್ರಾಸಿಯಮ್ ಅನ್ನೋ ರೇರ್ ಅರ್ತ್ ಮೆಟಲ್, ಈ ಮೆಟಲ್ ಏನಿದೆ ಇದು ನಮ್ಮ ಕ್ಲೀನ್ ಎನರ್ಜಿ ಟೆಕ್ನಾಲಜಿ ಇದಕ್ಕೆ ಬಹಳ ಮುಖ್ಯ ಆಗುತ್ತೆ. ಸೊ ಇಲ್ಲಿ ನಾನು ಹೇಳಿದೆ 500 GW ಬೈ 2030 ಅಂತಂದರೆ ಆ ಒಂದು ಗೋಲನ್ನು ಅಚೀವ್ ಮಾಡಬೇಕು ಅಂದರೆ ಡಿಸ್ಪ್ರಾಸಿಯಮ್ನ ಮೆಟಲ್ ಏನಿದೆ ಈ ಮೆಟಲ್ ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಕಜಕ್ಸ್ತಾನಲ್ಲಿ ಈ ಒಂದು ಮೆಟಲ್ ಸಿಗ್ತಾ ಇರೋದ್ರಿಂದ, ಪ್ಲಸ್ ಅದರ ಪ್ರೊಡಕ್ಷನ್ ಇರ್ಬೋದು, ಅದಕ್ಕೆ ರಿಲೇಟ್ ಆಗಿರೋ ಫ್ಯಾಕ್ಟ್ರೀಸ್ ಎಲ್ಲ ಕೂಡ ಕಜಕ್ಸ್ತಾನಲ್ಲಿ ಈಗ ಆಲ್ರೆಡಿ ಇದೆ. ಹಾಗಾಗಿ ನಮ್ಗೆ ಏನಾಗುತ್ತೆ ಅಂತಂದರೆ, ನಾವು ಸಪ್ಲೈ ಚೈನನ್ನು ಡೈವರ್ಸಿಫೈ ಮಾಡ್ಬೋದು, ಪ್ಲಸ್ ನೆಗೋಷಿಯೇಟ್ ಮಾಡಿದ್ರೆ ನಮಗೆ ಕಡಿಮೆ ಪ್ರೈಸಲ್ಲಿ ಕೂಡ ಈ ಒಂದು ಮೆಟಲ್ಸ್ ಅವೈಲಬಿಲಿಟಿ ಏನಿದೆ ಅದು ದೊರಕ್ಬೋದು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲೇ ಮತ್ತೊಂದು ಏನಂತೀವಿ, ಒಂದು ಫೋರಮನ್ನು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರು ಇತ್ತೀಚೆಗೆ ಅವರು ಸೆಂಟ್ರಲ್ ಏಷ್ಯಾ ಸಮ್ಮಿಟ್ಗೆ ಹೋದಾಗ ಒಂದು ಫೋರಮನ್ನು ಸ್ಟಾರ್ಟ್ ಮಾಡೋಣ ಅಂತ ಪ್ರಪೋಸ್ ಮಾಡಿದ್ದಾರೆ. ವಿಚ್ ಇಸ್ ಕಾಲ್ಡ್ ಆಸ್ ಇಂಡಿಯಾ ಸೆಂಟ್ರಲ್ ಏಷ್ಯಾ ರೇರ್ ಅರ್ತ್ಸ್ ಫೋರಮ್ ಅಂತ. ಸೊ ಈ ಫೋರಮನ್ನು ಏನಾದರೂ ಇದನ್ನೇನಾದ್ರು ಮೆಟೀರಿಯಲೈಸ್ ಮಾಡಿದ್ರೆ ನಾವು ಏನು ಸೆಂಟ್ರಲ್ ಏಷ್ಯಾಲಿರುವಂತಹ ಮಿನರಲ್ಸ್ ಏನಿದೆ ಆ ಒಂದು ಮಿನರಲ್ ಪಾರ್ಟ್ನರ್ಶಿಪ್ಗೆ, ರೇರ್ ಅರ್ತ್ ಮೆಟಲ್ಸ್ ಏನಿದೆ ಇದರ ಒಂದು ಪಾರ್ಟ್ನರ್ಶಿಪ್ಗೆ ಭಾರತ ಮುಂದಾಗ್ಬೋದು. ಪ್ಲಸ್ ಇದರಿಂದ ಬೈಲ್ಯಾಟ್ರಲ್ ಟ್ರೈನಿಂಗ್ ಇರ್ಬೋದು, ಆಮೇಲೆ ಎಕ್ಸ್ಪರ್ಟೈಸ್ ಇರ್ಬೋದು, ಸಸ್ಟೈನಬಲ್ ಎಕ್ಸ್ಟ್ರಾಕ್ಷನ್ ಪ್ರಾಕ್ಟೀಸಸ್ ಇರ್ಬೋದು, ಇದನ್ನೆಲ್ಲ ಕೂಡ ನಾವು ಫಾಲೋ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಫುಲ್ಫಿಲ್ಲಿಂಗ್ ಆರ್ ರೇರ್ ಅರ್ತ್ ಮೆಟಲ್ ಡಿಮ್ಯಾಂಡ್ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಓವರಾಲ್ ಏನು ಹೇಳ್ತದೆ ಅಂದರೆ, ಚೈನಾ ಮೇಲೆ ನಾವು ಹೆಚ್ಚಾಗಿ ಡಿಪೆಂಡ್ ಆಗೋದಕ್ಕೆ ಬದಲಾಗಿ ನಮ್ಮ ಒಂದು ಸಪ್ಲೈ ಚೈನನ್ನು ಡೈವರ್ಸಿಫೈ ಮಾಡ್ಕೋಬೇಕು ಅಂತ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ವೈ ಈಸ್ ಸ್ಟ್ರೆಂಥನಿಂಗ್ ಫಿಶರೀಸ್ ಎಕ್ಸ್ಟೆನ್ಷನ್ ಸರ್ವಿಸಸ್ ಕ್ರೂಷಿಯಲ್? ಭಾರತ ಏನಿದೆ ಇಟ್ ಈಸ್ ಸೆಕೆಂಡ್ ಲಾರ್ಜೆಸ್ಟ್ ಫಿಶ್ ಪ್ರೊಡ್ಯೂಸರ್ ಒಂದು ಕಡೆ, ಮತ್ತು ಸೆಕೆಂಡ್ ಲಾರ್ಜೆಸ್ಟ್ ಆಕ್ವಾಕಲ್ಚರ್ ಪ್ರೊಡ್ಯೂಸರ್ ಕೂಡ ಹೌದು. ಸೊ ಇದನ್ನು ನಾವು ನೋಡಿದಾಗ ಏನು ಗೊತ್ತಾಗುತ್ತೆ ನಮಗೆ ಅಂತ ಅಂದರೆ, ಏನು ಫಿಶರೀಸ್ ಸೆಕ್ಟರ್ ಇದೆ ಈ ಫಿಶರೀಸ್ ಸೆಕ್ಟರನ್ನು ಇಂಪ್ರೂವ್ ಮಾಡೋದಿರ್ಬೋದು, ಇಲ್ಲ ಅದಕ್ಕೆ ಬೇಕಾದಂಥ ಸಪೋರ್ಟ್ ಕೊಡೋದಿರ್ಬೋದು, ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅಂತ. ಈ ಒಂದು ಆರ್ಟಿಕಲ್ನಲ್ಲಿ 2 ಪ್ರೋಗ್ರಾಮ್ಗಳ ಕುರಿತಾಗಿ ಮಾತಾಡಿದ್ದಾರೆ. ಮೊದಲನೇ ಪ್ರೋಗ್ರಾಮ್ ಏನು ಅಂತಂದರೆ PM ಮತ್ಸ್ಯ ಸಂಪದಾ ಯೋಜನೆ ಏನಿದೆ ಅದರ ಅಂಡರಲ್ಲಿ ಮತ್ಸ್ಯ ಸೇವಾ ಕೇಂದ್ರಾಸ್ ಅಂತ ಒಂದು ಹಲವಾರು ಕೇಂದ್ರಾಸ್ಗಳನ್ನು ಓಪನ್ ಮಾಡಿದ್ದಾರೆ. ಈ ಒಂದು ಕೇಂದ್ರಾಸ್ ಏನು ಮಾಡುತ್ತೆ ಅಂದರೆ, ಇಟ್ ಈಸ್ ಲೈಕ್ ಒನ್ ಸ್ಟಾಪ್ ಸೊಲ್ಯೂಷನ್. ಎಲ್ಲ ರೀತಿಯಾದ ಸೊಲ್ಯೂಷನ್ ವಿತ್ ರೆಸ್ಪೆಕ್ಟ್ ಟು ಫಿಶರೀಸ್ ಏನಿದೆ ಅದು ಇಲ್ಲಿ ದೊರಕುತ್ತೆ. ಅಂದರೆ ಟ್ರೈನ್ಡ್ ಆಕ್ವಾಕಲ್ಚರ್ ಪ್ರೊಫೆಷನಲ್ಸ್ ಏನಿರ್ತಾರೆ ಅವರು ಈ ಒಂದು ಮತ್ಸ್ಯ ಸಂಪದಾ ಕೇಂದ್ರ ಮತ್ಸ್ಯ ಸೇವಾ ಕೇಂದ್ರದಲ್ಲಿ ಇರ್ತಾರೆ.
ಸೊ ಅವರಿಂದ ಯಾವುದೇ ರೀತಿಯಾದ ಒಂದು ಫಿಶರ್ಮೆನ್ ಅಲ್ಲಿ ಹೋಗ್ತಾರೆ ಅಂತಂದರೆ ಅವ್ರಿಗೆ ಯಾವುದೇ ರೀತಿಯಾದ ಅಂದರೆ ಈಗ ಫಿಶ್ ಕ್ಯಾಚ್ ಮಾಡೋದ್ರಿಂದ ಹಿಡಿದು ಹೇಗೆ ಅದನ್ನ ಮಾರ್ಕೆಟಲ್ಲಿ ಸೆಲ್ ಮಾಡಬೇಕು ಅನ್ನೋವರೆಗೂ ಪ್ರತಿಯೊಂದು ಸೊಲ್ಯೂಷನ್ಸ್ ಇಲ್ಲಿ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ತ್ರಿಶೂರಲ್ಲಿ ಇರುವಂತಹ MSK ಹೋದರೆ, ಅಂದರೆ ಮತ್ಸ್ಯ ಸೇವಾ ಕೇಂದ್ರಗೆ ಹೋದರೆ, ಅಲ್ಲಿ ಏನು ಹೇಳ್ತಾರೆ, ಇಟ್ ಹ್ಯಾಸ್ ವೆಲ್ ಎಕ್ವಿಪ್ಡ್ ಲ್ಯಾಬ್ ಫಾರ್ ವಾಟರ್ ಸಾಯಿಲ್ ಮೈಕ್ರೋಬಿಯಲ್ ಅನಾಲಿಸಿಸ್ಗೆ ಇದೆ. ಅದೇ ಈಗ ನಾಸಿಕ್ ಅಥವಾ ಸಾಂಗ್ಲಿ ಡಿಸ್ಟ್ರಿಕ್ಟ್ಸಲ್ಲಿ ಮಹಾರಾಷ್ಟ್ರಗೆ ಹೋದರೆ ಕೆಪಾಸಿಟಿ ಬಿಲ್ಡಿಂಗ್ ಫಾರ್ ಫಿಶರ್ಮೆನ್ ಇರ್ಬೋದು, ಇಲ್ಲ ಸೀಡ್ ಇನ್ಪುಟ್ಸ್ ಇರ್ಬೋದು, ಈ ರೀತಿಯಾಗಿ ಆ ಒಂದು ಲೋಕಲ್ ಏರಿಯಾಗೆ ಏನೇನು ನೆಸೆಸಿಟಿ ಇದೆ ಆ ಒಂದು ಸೊಲ್ಯೂಷನ್ಸನ್ನು ಈ ಮತ್ಸ್ಯ ಸೇವಾ ಕೇಂದ್ರದಲ್ಲಿ ಕೊಡ್ತಾರೆ. ಇದು ಫಸ್ಟ್ ಪಾಯಿಂಟ್ ಹೇಳ್ತಾರೆ. ಸೊ ವಿತ್ ರೆಸ್ಪೆಕ್ಟ್ ಟು ಫಿಶರೀಸ್ ಏನಿದೆ, ಈಗ ಆಲ್ರೆಡಿ ಈ ಒಂದು ಸ್ಟೆಪ್ಪನ್ನು ತೊಗೊಂಡಿದ್ದಾರೆ. ಆ್ಯಂಡ್ ವಿತ್ ಕ್ಲೈಮೇಟ್ ಚೇಂಜ್ ಏನಿದೆ, ಈ ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋ ಕಾರಣ ಫಿಶರೀಸ್ನ ಒಂದು ಔಟ್ಪುಟ್ ಏನಿದೆ ಅದು ಕೂಡ ರೆಡ್ಯೂಸ್ ಆಗ್ತದೆ. ಅದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಅವರು ಸೊಲ್ಯೂಷನನ್ನು ಹೇಳ್ತಾರೆ. ಮತ್ತು ಎರಡನೇದಾಗಿ ಇಲ್ಲಿ ಮಾತಾಡಿರೋದು ಏನು ಅಂದರೆ ಸಾಗರ್ ಮಿತ್ರಾಸ್ ಬಗ್ಗೆ ಮಾತಾಡಿದ್ದಾರೆ. ಏನು ಈ ಸಾಗರ್ ಮಿತ್ರಾಸ್ ಅಂದರೆ, ಇವರು ಈ ವೆದರ್ ಇರ್ಬೋದು, ಇಲ್ಲ ಅಂತಂದರೆ ನ್ಯಾಚುರಲ್ ಕೆಲಾಮಿಟೀಸ್ ಏನಾದರೂ ಆಗ್ತಾಯಿದ್ರೆ ಅದರ ಕುರಿತಾಗಿ ಇರ್ಬೋದು, ಇಲ್ಲ ಹೇಗೆ ಫಿಶನ್ನು ಹ್ಯಾಂಡಲ್ ಮಾಡಬೇಕು, ಫಿಶ್ ಹೈಜೀನನ್ನು ಹ್ಯಾಂಡಲ್ ಮಾಡಬೇಕು, ಇಲ್ಲ ಪೊಟೆನ್ಷಿಯಲ್ ಫಿಶಿಂಗ್ ಝೋನ್ಸ್ ಏನಿದೆ ಇವುಗಳ ಕುರಿತಾಗಿ ಆ ಫಿಶರ್ಮೆನ್ಗೆ ಡೀಟೇಲ್ಸನ್ನು ಈ ಒಂದು ಸಾಗರ್ ಮಿತ್ರಾಸ್ ಕೊಡ್ತಾರೆ. ಸೊ ಈ ಎರಡೂ ಕುರಿತಾಗಿ ಇಲ್ಲಿ ಮಾತಾಡಿದ್ದಾರೆ. ಈಗ ಆಲ್ರೆಡಿ ಇಷ್ಟಿದೆ. ಸೊ ಮತ್ತು ಯಾವ ರೀತಿಯಾಗಿ ಇದನ್ನು ಏನಂತೀವಿ ಮತ್ತಷ್ಟು ಸ್ಟ್ರೆಂಥನ್ ಮಾಡ್ಬೋದು, ಇಲ್ಲ ಮತ್ತಷ್ಟು ಡೆವಲಪ್ ಮಾಡ್ಬೋದು ಅಥವಾ ಇಂಪ್ರೂವ್ ಮಾಡ್ಬೋದು ಅಂತ ಕೂಡ ಇಲ್ಲಿ ಕೆಲವು ಸಜೆಷನನ್ನು ಕೊಡ್ತಾ ಇದ್ದಾರೆ. ಏನು ಅಂತಂದರೆ, ಈ ಒಂದು ಇನಿಷಿಯೇಟಿವ್ಸ್ ಏನಿದೆ, ಈ ಒಂದು ಇನಿಷಿಯೇಟಿವ್ಸನ್ನು ಈಗಾಗಲೇ ICAR ಏನಿದೆ, ICARನ ಕೃಷಿ ವಿಜ್ಞಾನ ಕೇಂದ್ರಸ್ ನಮ್ಗೆ ಗೊತ್ತಿದೆ, KVKs, ಇದರ ಜೊತೆ ಮರ್ಜ್ ಮಾಡಬೇಕು ಅಥವಾ ಇಂಟಿಗ್ರೇಟ್ ಮಾಡಬೇಕು. ಸೊ ಎರಡೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ. ಅಂದರೆ ಇಂಟರ್ ಡಿಪೆಂಡೆನ್ಸ್ ಏನಾದರೂ ಇತ್ತು ಅಂತಂದರೆ ಅಲ್ಲಿ ಅದನ್ನು ಕೊಲಾಬ್ರೇಟ್ ಮಾಡ್ಕೋಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಜೆಷನನ್ನು ಕೊಡ್ತಾ ಇದ್ದಾರೆ. ಅಂದರೆ ಈಗ ಆಲ್ರೆಡಿ ಇರುವಂತಹ ICAR ಕೃಷಿ ವಿಜ್ಞಾನ ಕೇಂದ್ರಾಸ್ ಏನಿದೆ ಇದನ್ನು ಈ MSK ಜೊತೆ ಅಥವಾ ಸಾಗರ್ ಮಿತ್ರಾಸ್ ಜೊತೆ ಕನ್ವರ್ಜ್ ಮಾಡಿ ಅಂತ ಮೊದಲನೇ ಸಜೆಷನ್. ಎರಡನೇ ಸಜೆಷನ್ ಏನು ಅಂತಂದರೆ, ಡಿಜಿಟಲ್ ಔಟ್ರೀಚ್ ಏನಿದೆ ಇದನ್ನು ಮತ್ತಷ್ಟು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ನ್ಯಾಷನಲ್ ಫಿಶರೀಸ್ ಬೋರ್ಡ್ ಏನಿದೆ ಇದು ಒಂದು ವರ್ಚುವಲ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿದೆ. ಇದರ ಹೆಸರು ಬಂದು ಆಕ್ವಾ ಬಜಾರ್ ಅಂತ. ಸೊ ಇಲ್ಲಿ ನಮಗೆ ಆಕ್ವಾ ಬಜಾರ್ ಯಾರ ಇದು ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡಿನ ಇದರ ಒಂದು ಇನಿಷಿಯೇಟಿವ್ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಆಕ್ವಾ ಬಜಾರ್ ಇಟ್ ಈಸ್ ಅ ವರ್ಚುವಲ್ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಲ್ವಾ. ಸೊ ಇಲ್ಲಿ ಏನು ಹೇಳುತ್ತೆ ಅಂದರೆ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ಸನ್ನು ಕೊಡುತ್ತೆ. ಅಂದರೆ ಹೇಗೆ ಫಿಶರೀಸ್ ಮಾಡಬೇಕು, ಯಾವ ಬ್ರೀಡನ್ನು ಹಿಡಿಬೇಕು, ಯಾವ ಬ್ರೀಡ್ಗೆ ಕಮರ್ಷಿಯಲಿ ಇಂಪಾರ್ಟೆನ್ಸ್ ಇದೆ, ಈ ಎಲ್ಲ ಡೀಟೇಲ್ಸನ್ನು ಇಲ್ಲಿ ವರ್ಚುವಲ್ ಆಗಿ ಪ್ರೊಡ್ಯೂಸ್ ಮಾಡ್ತಾರೆ, ವಿಚ್ ಇಸ್ ಡಿಜಿಟಲ್ ಔಟ್ರೀಚ್. ಸೊ ಡಿಜಿಟಲ್ ಔಟ್ರೀಚನ್ನು ಮತ್ತಷ್ಟು ಇನ್ಕ್ರೀಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ಏನು ಕೊಡ್ತಾರೆ ಇಲ್ಲಿ ಅಂದರೆ, ವರ್ಲ್ಡ್ ಬ್ಯಾಂಕು ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಎರಡೂ ಸೇರಿ ಒಂದು ಹೊಸ ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಫಿಶರೀಸ್ ಆ್ಯಂಡ್ ಆಕ್ವಾಕಲ್ಚರ್ ಸೆಕ್ಟರ್. ಸೊ ಇದು ಕೂಡ ಒಂದು ಬೂನ್. ಯಾಕೆ ಅಂತಂದರೆ ವರ್ಲ್ಡ್ ಬ್ಯಾಂಕ್ ಸಪೋರ್ಟೆಡ್ ಅಂತ ಬಂದಾಗ ಇಟ್ ಗೆಟ್ಸ್ ಇಂಟರ್ನ್ಯಾಷನಲ್ ರೆಕಾಗ್ನಿಷನ್ ಆಲ್ಸೋ. ಈ ಒಂದು ಪ್ರಾಜೆಕ್ಟ್ ಅಂಡರ್ ಏನಿದೆ ಇಲ್ಲಿ ಇಟ್ ಏಮ್ಸ್ ಟು ಕ್ರಿಯೇಟ್ ವರ್ಕ್ ಬೇಸ್ಡ್ ಡಿಜಿಟಲ್ ಐಡೆಂಟಿಟೀಸ್ ಫಾರ್ ಆಲ್ ಫಿಶರ್ಸ್ ಆ್ಯಂಡ್ ಫಿಶ್ ಫಾರ್ಮರ್ಸ್ ಇನ್ ದ ಕಂಟ್ರಿ. ಸೊ ಇದರಿಂದ ಏನಾಗುತ್ತೆ, ಎಲ್ಲರೂ ಡಿಜಿಟಲ್ ಐಡೆಂಟಿಟೀಸ್ ಇದೆ ಅಂತ ಅಂದಾಗ ಇಟ್ ಸ್ಟ್ರೆಂಥನ್ಸ್ ದ ಎಕ್ಸ್ಟೆನ್ಷನ್ ಇರ್ಬೋದು, ಅವರ ಒಂದು ಕೆಪಾಸಿಟಿ ಇರ್ಬೋದು, ಅವೇರ್ನೆಸ್ ಜನರೇಷನ್ ನೀಡ್ಸ್ ಇರ್ಬೋದು, ಇದೆಲ್ಲನೂ ಕೂಡ ಸ್ಟ್ರೆಂಥನ್ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.